ಪಂಪ ಅಂದ್ರೆ ಅವಳೆ ಪಾರ್ವತಿನೇ ಪಂಪೆ, ಹಾಗಾಗಿ ಅದು ಪಂಪಾ ತೀರ, ಪಂಪಾ ಕ್ಷೇತ್ರ, ಇವನು ಪಂಪಾ ವಿರೂಪಾಕ್ಷ. ಅವಳ ಪಕ್ಕದಲ್ಲೇ ಭುವನೇಶ್ವರಿನೂ ಇದ್ದಾಳೆ, ಅವಳೇ ಕನ್ನಡ ತಾಯಿ ಭುವನೇಶ್ವರಿ. ಯಾಕೆ ನಮ್ಮ ಹಿರಿಯರು ಈ ಭುವನೇಶ್ವರಿನ ಕನ್ನಡ ತಾಯಿಗೆ ತಂದ್ರು? ಯಾಕೆಂತಂದ್ರೆ ಅದು ಕಲ್ಲು ಬಂಡೆಗಳ ಮೇಲೆ ನಿರ್ಮಿತವಾದಂಥ ದೇವಸ್ಥಾನ, ಒಂದು ದೊಡ್ಡದಾದಂಥ ಬಂಡೆಯ ಮೇಲೆ ಕೆತ್ತಿಸಿದ್ದಾಳೆ. ಅದು ಬಹುಶಃ ಕನ್ನಡತಿಯೊಬ್ಬಳು ಹಾಕಿಸಿದ ಪ್ರಥಮ ಶಾಸನ. ಈ ಕನ್ನಡ ಭಾಷೆಯ ಉಗಮ ಹೇಗಾಯ್ತು, ಇದರ ಉಲ್ಲೇಖ ಎಲ್ಲಿ ನೋಡ್ಬೋದು, ಯಾವಾಗಿಂದ ಇದೆ ನಮ್ಮ ಭಾಷೆ, ಎಷ್ಟು ಹಳೇದು ಸರ್ ನಮ್ಮ ಭಾಷೆ? ನಮಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಜಯ ಭಾರತ ಜನನಿಯತನ ಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಒಂದೊಳ್ಳೆ ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಆದರೆ ಮೈಸೂರು ರಾಜ್ಯ ಅಂತ ನಾವಿದ್ದಾಗ ನಮಗೆ ಮೈಸೂರು ರಾಜ್ಯದ ರಾಜ್ಯಗೀತೆ ಅಂತಾನೆ ಒಂದಿತ್ತು. ಪ್ರಪಂಚದ ಅತ್ಯುತ್ತಮ ಶ್ರೀಗಂಧ ಬೆಳೆಯುವ ಜಾಗ. ಈಗ ನಾವೆಲ್ಲೋ ಬೆಂಗಳೂರು ಸುತ್ತಮುತ್ತ ಬೆಳೆದ ಅಲ್ಲ, ಅದು ಶ್ರೀಗಂಧ ತರಾನೇ, ಶ್ರೀಗಂಧ ಅಲ್ಲ. ಶ್ರೀಗಂಧ ಅಂತ ನೀ ನೋಡ್ಬೇಕು ಅಂದ್ರೆ ಬಂಡೀಪುರ, ನಾಗರಹೊಳೆ, ಕಬಿನಿ ಕಾಡಿಗೆ ಬರಬೇಕು. ಗಿರಿ ಅಂದ್ರೆ ಬೆಟ್ಟ, ನೀಲಿಗೆ ಕಾಣುವ ಗಿರಿ ನೀಲಗಿರಿ, ಬೆಳ್ಳನೆಗೆ ಕಾಣುವ ಗಿರಿ ಬಿಳಿಗಿರಿ. ಈ ಒಂದು ಅಭೂತಪೂರ್ವವಾದಂತ ನೈಸರ್ಗಿಕ ಅಂದವನ್ನ ಕೊಟ್ಟಂತ ನಾಡು ನಮ್ಮದು. ನಾವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಮ್ಮ ಸಂಡೂರಿನ ಮೈನ್ಸ್ಗಳಿಂದ ಚಂದ್ರಗುಪ್ತ ಮೌರ್ಯನಿಗೆ ನಾವು ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿದ್ರೆ ನಾವೇನ್ ಸಾಮಾನ್ಯದವರ? ಕನ್ನಡದವರು. ಬೆಂಗಳೂರನ್ನ ಕಟ್ಕೊಟ್ಟಂತವ್ರು ನಮ್ಮ ನಾಡಪ್ರಭು ಕೆಂಪೇಗೌಡರು, ಅವರನ್ನ ನೆನಪಿಸ್ಕೊಳ್ತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ಕನ್ನಡಿಗರ ಸರಾಸರಿ ಬರ್ತ್ ರೇಟ್ ಇಸ್ 0.8 1 ಆಗೋಗಿದೆ. ಉತ್ತರ ಭಾರತೀಯರ ಬರ್ತ್ ರೇಟ್ 3.25 3.25 ಇದೆ. ಈ ಬರ್ತ್ ರೇಷಿಯೋದಲ್ಲಿ ನಾವು ಹೋದ್ರೆ ಇನ್ನು 200 ವರ್ಷಕ್ಕೆ ಕನ್ನಡಿಗರು ಇರೋದಿಲ್ಲ ಈ ಭೂಮಿ ಮೇಲೆ. ಅಂದ್ರೆ ಒರಿಜಿನಲ್ ನಮ್ಮಂತ ಮೂಲ ಕನ್ನಡಿಗರು ಇರೋದಿಲ್ಲ.